ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಅದು ವಿಶ್ವದ 2ನೇ ಅತಿ ದೊಡ್ಡ ಕ್ರೈಸ್ತ ರಾಷ್ಟ್ರ. ಕ್ರೈಸ್ತ ಧರ್ಮವೇ ಹಾಸುಹೊಕ್ಕಾಗಿರೋ ಈ ನಾಡಿನಲ್ಲೀಗ ಹಿಂದುತ್ವದ ಕಹಳೆ ಮೊಳಗ್ತಿದೆ. ಕ್ರೈಸ್ತ ರಾಷ್ಟ್ರದಲ್ಲಿ ಶ್ರೀಕೃಷ್ಣನ ನಾಮ ಸ್ಮರಣೆ ಅನುದಿನವೂ ನಡೀತಿದೆ. ಫುಟ್ಬಾಲ್ ಕ್ರೀಡೆಯ ಕಾರಣಕ್ಕೆ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿರುವ ಬ್ರೆಜಿಲ್ ಜನತೆ ಸನಾತನ ಧರ್ಮದತ್ತ ವಾಲ್ತಿದ್ದಾರೆ. ಬ್ರೆಜಿಲ್ನಲ್ಲಿ ಹಿಂದುತ್ವ ಹಿಂದೆಂದಿಗಿಂತ ವೇಗವಾಗಿ ಬೆಳೆಯಲಾರಂಭಿಸಿದೆ. ನಿಮಗೆ ಅಚ್ಚರಿ ಅನಿಸಿದ್ರೂ ಇದು ಸತ್ಯ. ಬ್ರೆಜಿಲ್ ತನ್ನದೇ ಆದ ಹಿಂದೂ ಧರ್ಮವನ್ನ ಹುಟ್ಟುಹಾಕಿ ಅನುಸರಿಸಿಕೊಂಡು ಬರ್ತಿದೆ. ಏನಿದು ಕ್ರೈಸ್ತರ ನಾಡಲ್ಲಿ ಹಿಂದುತ್ವದ ಕಹಳೆ ಅನ್ನೋದನ್ನ ಹೇಳ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಧರ್ಮ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಬ್ರೆಜಿಲ್ ಪ್ರಪಂಚದ ಅತಿ ದೊಡ್ಡ ಕ್ಯಾಥಲಿಕ್ ಜನರೇ ವಾಸವಾಗಿರೋ ದೇಶ. ಇಲ್ಲಿ ಕ್ಯಾಥಲಿಕ್ ಪಂಗಡದ 73.6% ಜನರಿದ್ದಾರೆ. ಪ್ರೊಟೆಸ್ಟೆಂಟ್ಗಳ ಸಂಖ್ಯೆ 15.4%. ಆದರೆ ಇತ್ತೀಚೆಗೆ ಜಗತ್ತಿನ ಮಾಧ್ಯಮಗಳು ವರದಿ ಮಾಡದಂತೆ ಬ್ರೆಜಿಲ್ ಜನರು ಹಿಂದುತ್ವದ ಮೊರೆ ಹೋಗಿದ್ದಾರೆ. ಮುಖ್ಯವಾಗಿ ಕೃಷ್ಣನನ್ನ ಆರಾಧಿಸುತ್ತಾ ಹೊಸ ಧರ್ಮವೊಂದನ್ನು ಹುಟ್ಟುಹಾಕಿ ಅದನ್ನೇ ಅನುಸರಿಸುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಬ್ರೆಜಿಲ್ನ 6ನೇ ಅತಿದೊಡ್ಡ ನಗರ ಪೆಲೋ ಹೊರಿಸಾಂಟೋದಿಂದ ಈ ಹೊಸ ಹಿಂದೂ ಧರ್ಮದ ಉಗಮ ಮತ್ತು ಬೆಳವಣಿಗೆ ಆರಂಭವಾಗಿದೆ. ಬ್ರೆಜಿಲ್ ಈ ಹೊಸ ಧರ್ಮಕ್ಕೆ ಪೆನಾ ದೆ ಪೆವಾದೋ ದೆ ಕೃಷ್ಣ ಅನ್ನೋ ಹೆಸರನ್ನಿಟ್ಟಿದೆ. ಈ ಹೆಸರನ್ನ ನೀವು ಭಗವಾನ್ ಶ್ರೀಕೃಷ್ಣನ ಕೃಪೆ ಅಂತ ಅರ್ಥೈಸಬಹುದು. ಇದಕ್ಕಾಗಿ ಬ್ರೆಜಿಲ್ ಹೊಸದೊಂದು ವಿಕಿಪೀಡಿಯಾ ಪೇಜ್ ಕೂಡ ಸೃಷ್ಟಿಸಿದೆ. ಹಾಗಿದ್ರೆ ಈ ಧರ್ಮದ ತತ್ವ, ಆಚರಣೆಗಳು, ಮೂಲ ಉದ್ದೇಶವೇನು ಎಲ್ಲವನ್ನ ತಿಳಿದುಕೊಳ್ಳೋ ಆಸಕ್ತಿ ನಿಮಗಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡೋದಕ್ಕೆ ಮರೆಯಬೇಡಿ. ಅಷ್ಟಕ್ಕೂ ಕ್ರೈಸ್ತರೇ ಬಹುಸಂಖ್ಯಾತರಾಗಿರೋ ಬ್ರೆಜಿಲ್ಗೆ ಹಿಂದೂ ಧರ್ಮದ ಅಗತ್ಯ ಬಿದ್ದಿದ್ದಾದ್ರೂ ಯಾಕೆ ಅನ್ನೋ ಅನುಮಾನ ನಿಮ್ಮನ್ನ ಕಾಡಬಹುದು. ಈ ಪ್ರಶ್ನೆಗೆ ಸಿಗೋ ಉತ್ತರ ನಿಮ್ಮನ್ನ ಅಚ್ಚರಿಗೊಳಿಸಬಹುದು. ಅಷ್ಟೇ ಅಲ್ಲ, ಹಿಂದೂ ಧರ್ಮದ ಬಗ್ಗೆ ನಿಮಗಿರುವ ಶ್ರದ್ಧೆ ಮತ್ತು ನಂಬಿಕೆಯನ್ನ ಹೆಚ್ಚಿಸೋದ್ರಲ್ಲಿ ಅನುಮಾನವಿಲ್ಲ. ಹಿಂದೂ ಧರ್ಮದಲ್ಲಿ ಬದುಕಿನ ಮೂಲ ಉದ್ದೇಶ ಮೋಕ್ಷ ಸಾಧನೆ, ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿಯಿಂದ ಭಗವಂತನ ಸಾನ್ನಿಧ್ಯದೊಂದಿಗೆ ಬದುಕಿ ಭಗವಂತನಲ್ಲೇ ಐಕ್ಯವಾಗೋದನ್ನ ಬದುಕಿನ ಅಂತಿಮ ಗುರಿ ಅಂತ ಬಣ್ಣಿಸಲಾಗಿದೆ. ಇದಕ್ಕೆ ಜಪ, ತಪ, ಧರ್ಮ ಸಾಧನೆ ಹಾದಿ ಅಂತ ನಮ್ಮ ಪುರಾಣ ಗ್ರಂಥಗಳು ಸಾರಿವೆ. ಇದೇ ಮೂಲ ತತ್ವಗಳೇ ಬ್ರೆಜಿಲ್ನ ಜನರನ್ನ ಹಿಂದೂ ಅಥವಾ ಸನಾತನ ಧರ್ಮದತ್ತ ಸೆಳೆದಿದೆ ಅಂತಂದ್ರೆ ತಪ್ಪಿಲ್ಲ. ಬ್ರೆಜಿಲ್ ತನ್ನ ಕ್ರಿಶ್ಚಿಯಾನಿಟಿಯನ್ನ ಬಿಟ್ಟು ಹಿಂದುತ್ವದತ್ತ ವಾಲ್ತಿರೋದಕ್ಕೆ ಒಂದು ಬಲವಾದ ಕಾರಣವಿದೆ. 2015ರಲ್ಲಿ ಬ್ರೆಜಿಲ್ ಅತ್ಯಂತ ದುರದೃಷ್ಟಕರ ದಿನಗಳಿಗೆ ಸಾಕ್ಷಿಯಾಗಿತ್ತು. ಭಯಾನಕ ಪ್ರಕೃತಿ ವಿಕೋಪವನ್ನ ಎದುರಿಸಿದ ಬ್ರೆಜಿಲ್ ಈ ದುರಂತದಲ್ಲಿ ಲಕ್ಷಾಂತರ ಜನರನ್ನ ಅತಂತ್ರವಾಗಿಸಿತ್ತು. ಬ್ರೆಜಿಲ್ನ ಮರಿಯಾನಾ ಅಣೆಕಟ್ಟು ಕುಸಿತದಿಂದ ಬ್ರೆಜಿಲ್ ಕುಸಿದು ಹೋಗಿತ್ತು. ಇದಾದ ಬಳಿಕ ದೇಶಾದ್ಯಂತ ಒಂದು ಬಗೆಯ ಮೌನ, ಅಸಹನೀಯ ನೋವು ಹಾಗೂ ದುಃಖಗಳೇ ಮಡುಗಟ್ಟಿದ್ವು. ಈ ಸಂದರ್ಭದಲ್ಲಿ ಶ್ರೀಕೃಷ್ಣನ ಬೋಧನೆಗಳು ಅಲ್ಲಿನ ಜನರನ್ನ ಮತ್ತೆ ನಗು ಹಾಗೂ ನೆಮ್ಮದಿಯ ಜೀವನದ ಕಡೆಗೆ ಎಳೆತಂದಿದೆ. ಹೀಗಾಗಿ ಬ್ರೆಜಿಲ್ನ ಜನ ತಮಗಾಗೆ ಹೊಸ ಧರ್ಮವೊಂದನ್ನು ಸೃಷ್ಟಿಸಿಕೊಂಡಿದ್ದಾರೆ. ಆದರೆ ಈ ವಿಚಾರ ಭಾರತ ಸೇರಿದಂತೆ ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಗೊತ್ತೇ ಇಲ್ಲ. ಯಾವ ಮಾಧ್ಯಮಗಳು ಈ ಸಂಗತಿಯನ್ನ ವರದಿ ಮಾಡಿಲ್ಲ. ಇತ್ತೀಚೆಗೆ ಬ್ರೆಜಿಲ್ನ ಈ ಹೊಸ ಪಂಥದ ಆರಾಧಕರು ದೊಡ್ಡ ಉತ್ಸವವೊಂದನ್ನು ಆಯೋಜಿಸಿದ್ರು. ಈ ಉತ್ಸವದಲ್ಲಿ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ನೀಲಿ, ಕಪ್ಪು ಬಣ್ಣಗಳನ್ನು ಮೈಗೆ ಬಳಿದುಕೊಂಡು ನವಿಲುಗರಿಯ ಚಿತ್ತಾರಗಳನ್ನು ಮೈಮೇಲೆ ಬಿಡಿಸಿಕೊಂಡು ದುಃಖ ಮರೆತು ನಲಿದು ಶ್ರೀಕೃಷ್ಣನನ್ನ ಆರಾಧಿಸಿ ಸಂಭ್ರಮಿಸಿದ್ರು. ಪ್ರತಿ ವರ್ಷಕ್ಕೊಮ್ಮೆ ಈ ಹೊಸ ಪಂಥದ ಜನ ಶಾಂತಿ ಮತ್ತು ಪ್ರೀತಿಯ ಮರುಸ್ಥಾಪನೆಗಾಗಿ ಕಲ್ಕಿ ಮತ್ತು ಭಗವಾನ್ ಶ್ರೀಕೃಷ್ಣ ಅವತಾರ ಎತ್ತುತ್ತಾರೆ ಅಂತ ನಂಬ್ತಾರೆ. ಇನ್ನು ಈ ಪೆನಾ ದಿ ಪವಾದೋ ದಿ ಕೃಷ್ಣ ಧರ್ಮ ಸ್ಥಾಪನೆಯ ಫಲವಾಗಿ ಬ್ರೆಜಿಲ್ನಲ್ಲಿ ಹಿಂದೂ ಜನಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದೆ. ಇದಕ್ಕೆ ದಾಖಲೆಯೂ ಇದೆ. 2013ರಲ್ಲಿ ಬ್ರೆಜಿಲ್ನಲ್ಲಿ ಹಿಂದೂಗಳ ಸಂಖ್ಯೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿತ್ತು. ಇದಾದ ಬಳಿಕ ಅಂದರೆ 2015ರಲ್ಲಿ ಈ ಜನಸಂಖ್ಯೆ 4,000 ದಾಟಿತ್ತು. ಆದರೆ ಈಗ 2025ರ ಅಂಕಿಅಂಶದ ಪ್ರಕಾರ ಬ್ರೆಜಿಲ್ನಲ್ಲಿ ಹಿಂದೂಗಳ ಸಂಖ್ಯೆ 1,00,000 ದಾಟಿದ್ದು ಇವರೆಲ್ಲರೂ ಹೊಸ ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದಾರೆ. ಬ್ರೆಜಿಲ್ ಈ ಹೊಸ ಧರ್ಮವನ್ನ ನಾವು ನಮ್ಮ ಸನಾತನ ಸಂಸ್ಕೃತಿ ಮತ್ತು ಧರ್ಮದ ಮತ್ತೊಂದು ಭಾಗ ಅಂತ ಹೇಳಬಹುದು. ಇದು ಸನಾತನ ಹಿಂದೂ ಧರ್ಮ ಹಾಗೂ ಬ್ರೆಜಿಲ್ ಸಂಸ್ಕೃತಿಯ ಒಂದು ಮಿಶ್ರಿತ ಭಾಗವಾಗಿ ಆಚರಣೆಯಲ್ಲಿದೆ.
ಈ ಧರ್ಮದ ಆಚರಣೆಯ ಅಂಗವಾಗಿ ಬ್ರೆಜಿಲ್ ಲಕ್ಷಾಂತರ ಹೊಸ ಹಿಂದೂಗಳು ವರ್ಷಕ್ಕೊಮ್ಮೆ ಉತ್ಸವ ನಡೆಸ್ತಾರೆ. ಈ ಉತ್ಸವದಲ್ಲಿ ರಸ್ತೆಗಳಲ್ಲಿ ಕೊಳಲು ನುಡಿಸುತ್ತಾ, ಹಾಡು ಹಾಡುತ್ತಾ, ನರ್ತಿಸುತ್ತಾ ಬ್ರೆಜಿಲ್ನ ಹೊಸ ಹಿಂದೂ ಧರ್ಮೀಯರು ಉತ್ಸವವನ್ನೇ ನಡೆಸ್ತಾರೆ. ಕೃಷ್ಣನಂತೆ ನೀಲವರ್ಣದಲ್ಲಿ ಶೋಭಿಸುವ ನವಿಲುಗರಿ ತೊಟ್ಟ ಸಾವಿರಾರು ಜನ ಅಲ್ಲಿ ಶ್ರೀಕೃಷ್ಣ ಮತ್ತು ಕಲ್ಕಿಯ ಧ್ಯಾನದಲ್ಲಿ ಮಗ್ನರಾದ ದೃಶ್ಯಗಳು ಕಾಣುತ್ತವೆ. ಸುಮಧುರ ಸಂಗೀತ ನುಡಿಸುವ ಉಪಕರಣಗಳ ಧ್ವನಿ ನಿಮ್ಮನ್ನ ಮಂತ್ರಮುಗ್ಧಗೊಳಿಸುತ್ತೆ. ಕೇವಲ ಜನಸಾಮಾನ್ಯರು ಮಾತ್ರವಲ್ಲ, ಬ್ರೆಜಿಲ್ನ ಸರ್ಕಾರವೂ ಕೂಡ ಹಿಂದೂ ಧರ್ಮದ ಬೆಳವಣಿಗೆಗೆ ಸಂಪೂರ್ಣ ಸಹಕಾರ ಕೊಟ್ಟಿದೆ. ಒಂದರ್ಥದಲ್ಲಿ ಹಿಂದೂ ಧರ್ಮವನ್ನ ಮುಕ್ತವಾಗಿ ಪ್ರಚಾರಗೊಳಿಸುವಲ್ಲೂ ನಿರತರಾಗಿದೆ. ಇದಕ್ಕೆ ರಾಜಾಸಾಕ್ಷಿ ಅಂದರೆ ಇತ್ತೀಚೆಗೆ ಟೆಕ್ ಸಮಿಟ್ಗಾಗಿ ಬ್ರೆಜಿಲ್ಗೆ ತೆರಳಿದ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಾಗತ. ಹೌದು, ಹಿಂದೂ ಧರ್ಮವನ್ನ ತೆರೆದ ಬಾಹುಗಳಿಂದ ಸ್ವಾಗತಿಸುತ್ತಿರುವ ಬ್ರೆಜಿಲ್ ಮೋದಿಯವರ ಸ್ವಾಗತಕ್ಕೆ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಬ್ರೆಜಿಲ್ನಲ್ಲಿ ಮೋದಿಯವರನ್ನ ಸಂಸ್ಕೃತ ಶ್ಲೋಕದ ಮೂಲಕ ಸ್ವಾಗತಿಸಲಾಯಿತು. ಬ್ರೆಜಿಲ್ನಲ್ಲಿ ಹಿಂದೂ ಧರ್ಮವನ್ನ ಪ್ರಚಾರ ಮಾಡುತ್ತಿರುವ ಜೋನಸ್ ತಮ್ಮ ತಂಡದೊಂದಿಗೆ ಮೋದಿಯವರಿಗೆ ಸಂಸ್ಕೃತ ಶ್ಲೋಕ ಮತ್ತು ಶಿವತಾಂಡವ ಸ್ತೋತ್ರದ ಗಾಯನದ ಜೊತೆಗೆ ಪ್ರೀತಿಯ ಗೌರವದ ಸ್ವಾಗತ ಕೋರಿ ಎಲ್ಲರನ್ನ ಅಚ್ಚರಿಗೊಳಿಸಿದರು. ಈ ಜೋನಸ್ ಬ್ರೆಜಿಲ್ ಸರ್ಕಾರದೊಂದಿಗೆ ಕೈಜೋಡಿಸಿದ್ದು ಬ್ರೆಜಿಲ್ ಅನ್ನ ಹಿಂದೂ ರಾಷ್ಟ್ರವಾಗಿಸುವತ್ತ ಪ್ರಯತ್ನಶೀಲರಾಗಿದ್ದಾರೆ. ಬ್ರೆಜಿಲ್ನ ಬುಡಕಟ್ಟು ಜನಾಂಗವನ್ನ ಕೂಡ ಹಿಂದುತ್ವದತ್ತ ಸೆಳೆದ ಖ್ಯಾತಿ ಇದೇ ಜೋನಸ್ ರವರಿಗಿದೆ. ಹೀಗೆ ವಿಶ್ವವೇ ತಲೆಬಾಗಿ ನಮಿಸುತ್ತಿರುವ ಹಿಂದುತ್ವಕ್ಕೆ ಬ್ರೆಜಿಲ್ ಕೂಡ ಮರುಳಾಗಿದ್ದು ಹೊಸ ಧರ್ಮವೊಂದನ್ನು ಹುಟ್ಟುಹಾಕಿ ತನ್ನ ಇತಿಹಾಸದಲ್ಲೇ ಧರ್ಮ ಪರ್ವವೊಂದಕ್ಕೆ ಸಾಕ್ಷಿಯಾಗಿದೆ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.